ಆತ್ಮೀಯ H16 ನ್ಯೂಸದ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೊತೆವ. ಈ ದಿನ ವಿಶೇಷವಾದದ್ದು ಚರ್ಚೆ. ಹಿಂದ್ ಸ್ವರಾಜ್ ಇದು ಗಾಂಧೀಜಿಯವರಿಂದ ರಚಿತ ಅರ್ಥವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವ ಇವತ್ತಿನ ಅನಿವಾರ್ಯ ಪರ್ಯಾಯ ವ್ಯವಸ್ಥೆಯಾಗಿ ನಿರ್ಮಾಣವಾಗುವಂಥ ಒಂದು ಪುಸ್ತಕ. ಆ ಪುಸ್ತಕ ಮೇಲೆ ಗಾಂಧೀಜಿಯವರ ವಿಚಾರಗಳ ಹಿನ್ನೆಲೆಯಲ್ಲಿ ನಮ್ಮಿಬ್ಬರು ಒಬ್ಬ ದಟ್ಟ ಅದಕ್ಕಿಂತ ಹೆಚ್ಚಾಗಿ ಅಭ್ಯಾಸಕರಂಥ ಡಾಕ್ಟರ್ ಅರ್ಜುನ್ ಪಂಗಣ್ಣವರು, ಇನ್ನೊಬ್ಬರು ನಮ್ಮ ಅಜ್ಜಪ್ಪ ಬೆರಡಿಯವರು ಚರ್ಚಿಸಲಿದ್ದಾರೆ. ಇದು ಇವತ್ತು ಎಷ್ಟು ಅನಿವಾರ್ಯದ ಅಂತೇಳಿ ಆ ವಿಷಯದ ಮೇಲೆ 3 ಭಾಗಗಳು ಮಾಡಿದ್ದೀವಿ. ಆ ಮೊದಲನೇ ಭಾಗದಲ್ಲಿ ಈಗ ಅವರು ತಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದಾರೆ. ನೀವು ನೋಡಿ ಅದರ ಅಭಿಪ್ರಾಯ ತಿಳಿಸ್ತಾ ಇರಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಹೇ ಸೀತಾರಾಮ್ ವಾಹಿನಿಯ ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಚಿಂತನ ವಿಷಯ ಮಹಾತ್ಮ ಗಾಂಧೀಜಿಯವರು 1909ರಲ್ಲಿ ಅಂದರೆ ಸುಮಾರು 40 ವರ್ಷ ವಯಸ್ಸಾಗಿತ್ತು ಅವರಿಗೆ. ಅವರು ಸ್ವಾತಂತ್ರ್ಯ ಆಂದೋಲನಕ್ಕೆ ಅಂದರೆ ಭಾರತದಲ್ಲ, ಭಾರತೀಯರಿಗೆ ಹಕ್ಕುಗಳನ್ನು ಕೊಡಿಸುವ ಈ ಆಂದೋಲನ ಏನು ಆಫ್ರಿಕಾದಾಗ ಶುರು ಮಾಡಿದರು. ಆವಾಗ ಅವ್ರ ವಯಸ್ಸು 24. ಅವರನ್ನು ಗುಂಡುಕ್ಕಿ ಕೊಂದಾಗ ಅವ್ರ ವಯಸ್ಸು 79. ಬದುಕಿನ 56 ವರ್ಷಗಳನ್ನು ಅಖಂಡ ಭಾರತದ ಜನರ ಸೇವೆಗಾಗಿ ಮುಡುಪಾಗಿಟ್ಟು ಹೋದರು. ಮುಂದೆ ಅಂಥವರು 40ನೇ ವಯಸ್ಸಿನಲ್ಲಿದ್ದಾಗ ಲಂಡನ್ದಿಂದ ಸೌತ್ ಆಫ್ರಿಕಾಕ್ಕೆ ಟ್ರಾವೆಲ್ ಮಾಡೋ ಕಾಲಕ್ಕೆ ಅವರು ಒಂದು ಪುಸ್ತಕ ಬರೀತಾರೆ. ಅದೇ ಹಿಂದ್ ಸ್ವರಾಜ್. 1909ರಲ್ಲಿ, ನಂತರ 1910ರಲ್ಲಿ ಅದು ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ ಆಗ್ತದೆ. ಅವರು ಬರೆದದ್ದು ಗುಜರಾತ. ಅದರಲ್ಲಿ ಗಾಂಧೀಜಿಯವರು ಭಾರತದ ಬಗ್ಗೆ ಕಂಡಂತಹ ಕನಸುಗಳು, ವಿಚಾರಗಳು, ಅಂದ್ರೆ ಆಗಿನ ವರ್ತಮಾನದ ಭಾರತ ಅಷ್ಟೇ ಅಲ್ಲ, ಭವಿಷ್ಯದ ಭಾರತವನ್ನು ಅಲ್ಲಿ ಇಟ್ಟಿದ್ರು ಅವರು. ಅದಕ್ಕೆ ಹಿಂದ್ ಸ್ವರಾಜ್ ಅಂದ್ರೆ ಮುಂದಿನ ನನ್ನ ಭಾರತ ಹೇಗಿರಬೇಕು, ಅದನ್ನು ನಾವು ರಾಮರಾಜ್ಯ ಅಂತ ಹೇಳ್ತೇವೆ, ಗಾಂಧಿ ಕನಸು ಅಂತ ಹೇಳ್ತೇವೆ. ಅದನ್ನು ಅವರ ಕನಸನ್ನು ಅವರು ಈ ಪುಸ್ತಕದಲ್ಲಿ ಹಿಡಿದಿಟ್ಟಾರೆ. ಇವತ್ತು ಅವರ ವಿಚಾರಗಳು, ಅವರು ಕಂಡಂಥ ಭಾರತ, ಫ್ಯೂಚರ್ ಭಾರತ ಆಫ್ಟರ್ ಇಂಡಿಪೆಂಡೆನ್ಸ್ ಏನು ಬಂದಲ್ಲ, ಆ ಭಾರತದ ವಿಚಾರಗಳು ಈಗಿರುವಂಥ ವರ್ತಮಾನಗಳಿಗೂ ಏನಾದರೂ ಹೊಂದಾಣಿಕೆ ಇದೆಯಾ, ಪ್ರಸ್ತುತತೆ ಇದೆ ಅಲ್ಲನ್ನುವಂಥ ವಿಷಯನ ಮುಖ್ಯವಾಗಿ ಇಟ್ಕೊಂಡು ಆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ತಿಳ್ಕೊಂಡಂತಹ ಅಜ್ಜಪ್ಪ ಬೆಳ್ಳಿಯವರ ಜೊತೆಗೆ ನಾವು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ತೊಗೊಂಡು ಬರ್ತಾ ಇದ್ದೇವೆ. ಇಲ್ಲಿ ಮುಕ್ತವಾಗಿ ಚರ್ಚೆ ಆಗ್ತಾ ಇದೆ. ತಮಗೆ ಚರ್ಚೆಗೆ ಸ್ವಾಗತ. ಅಜ್ಜಪ್ಪ ಸರ್, ತಾವು ಹಿಂದ್ ಸ್ವರಾಜ್ ಗಾಂಧೀಜಿಯವರು ಬರೆದಂಥ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿರಿ. ಅವ್ರ ಬಗ್ಗೆನೂ ಗೊತ್ತಿದೆ, ಚಳವಳಿ ಬಗ್ಗೆನೂ ಸಾಕಷ್ಟು ಓದ್ಕೊಂಡ್ರಿ. ಮತ್ತು ಲೋಹಿಯಾ ಅದರ ನಂತರದ ಗಾಂಧಿಯವರು ಕುರಿತಂಥ ಯಾರ್ಯಾರು ತಮ್ಮ ಆಲೋಚನೆಗಳನ್ನು ಬಿತ್ತರಿಸ್ಯಾರ ಪುಸ್ತಕಗಳನ್ನು ಅದರ ಬಗ್ಗೆನೂ ಸಾಕಷ್ಟು ನಾವು ಓದ್ಕೊಂಡವ್ರದ್ರಿ. ಇಲ್ಲಿ ಹಿಂದ್ ಸ್ವರಾಜ್ದಾಗ ಹೆಚ್ಚು ಕಡಿಮೆ ಒಂದು 4 ಪಾಯಿಂಟ್ಗಳು ಬರ್ತಾವೆ. ಗಾಂಧೀಜಿಯವರು 4 ಪ್ರಸ್ತುತತೆಗಳನ್ನು ಅವ. ಮೊದಲೇ ಪ್ರಸ್ತುತತೆ ಏನಂದ್ರೆ, ಗಾಂಧಿಯವರು ಬ್ರಿಟಿಷರಿಗೆ ಹೇಳ್ತಾರೆ, ನೀವು ನಮ್ಮ ದೇಶನ ಬಿಟ್ಟು ಹೋಗ್ತಿರಲ್ಲ, ಇಲ್ಲಿ ಬ್ರಿಟಿಷ್ ಸೊಸೈಟಿ ಬಿಟ್ಟು ಹೋಗಬೇಡ್ರಿ, ನಮಗೆ ಭಾರತೀಯ ಸೊಸೈಟಿ ಬಿಟ್ಟು ಹೋಗ್ರಿ. ಇದರ ಅರ್ಥ ಏನಂದ್ರೆ, ಭಾರತೀಯರ ಕಿವಿ ಮಾತು ಹೇಳ್ತಾರೆ, ನೀವು ವೆಸ್ಟರ್ನ್ ಲೈಫ್ ಸ್ಟೈಲ್ ಏನದಲ್ಲ, ಬ್ರಿಟಿಷ್ ಲೈಫ್ ಸ್ಟೈಲನ್ನು ಮಾಡ್ಕೊಂಡು, ಯಾಕಂದ್ರೆ 200 ವರ್ಷದಿಂದ ಆಡಿದ್ರು ಅವರು. ನಮ್ಮವರೆಲ್ಲ ಶುರು ಮಾಡಿದ್ರು. ಅವ್ರು ಸಿಗರೇಟ್ ಸೇರ್ತಿದ್ರು, ಇದ್ರಾಗ ಸೇದೋದು ಬಿಟ್ಟು ಸಿಗರೇಟ್ ಸೇರ್ತು, ಇಂಥವೆಲ್ಲ ನಡೆಸಿದ್ರು ಅವರು. ನಿಧಾನವಾಗಿ ಭಾರತೀಯ ಸಮಾಜ ಏನಿದೆ, ಇದು ಇಂಗ್ಲೆಂಡ್ ಸಮಾಜದ ಪರಿವರ್ತನೆ ಸ್ಥಿತ್ಯಾಂತರ ಆಗುತ್ತಿರೋದನ್ನು ಗಾಂಧೀಜಿಯವರು ಗಮನಿಸಿನೇ ಇಲ್ಲಿ ಮೊದಲೇ ಪಾಯಿಂಟ್ ಏನು ಇಡ್ತಾರಂದ್ರೆ, ನಮ್ಮ ಸ್ವತಂತ್ರ ಭಾರತ ಹೇಗಿರ್ಬೇಕಂದ್ರೆ ಅದು ಒಂದು ಪ್ಯೂರ್ ಭಾರತೀಯ ಸಮಾಜದ ಇಂಡಿಪೆಂಡೆಂಟ್ ನೇಷನ್ ಬೇಕಂತ ಅವ್ರದ್ದು ಕಲ್ಪನೆ ಆಗಿತ್ತು. ಇವತ್ತು ಎಷ್ಟರ ಮಟ್ಟಿಗೆ ಈ ಕಲ್ಪನೆ ಸಾಕಾರ ಆಗಿದೆ, ಪ್ರಸ್ತುತ ಅನ್ನಿಸ್ತದನೋ ಏನು, ಅಥವಾ ಬದಲಾಗಿದನೋ, ಬದಲಾಗಬೇಕು ಈಗಿದ್ದದಕ್ಕೆ, ಮತ್ತು ಅದಕ್ಕೆ ಏನಿದೆ ಅವ್ರು ಹೇಳಿದ್ದನ್ನು ಆ ಒಂದು ಕಾಲ ಸೀಮಿತಿಗೆ ಮುಗಿದು ಹೋತೋ, ಈಗೇನಾದ್ರು ಪ್ರಸ್ತುತ ಆಗ್ತದೋ ಇಲ್ಲೋ, ಅಥವಾ ಈಗ ಮಾಡ್ತಾ ಇದ್ದದ್ದು ನಾವು ತಪ್ಪು, ಗಾಂಧಿಯವ್ರ ಕನಸನ್ನು ಅದು ಮುಂದೊಂದು ದಿವಸ ಕೊಲೆ ಮಾಡ್ತಿತ್ತು ಅನ್ನೋದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿ. ಈಗ ಸರ್, ತಮಗೆ ಹೇಳೋದಂದ್ರೆ ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಅವರ ಜೀವನ ಪರ್ಯಂತ ಅವರ ಸ್ವಂತ ಕೃತಿ ಅಂದ್ರೆ ಅದು ಒಂದೇ ಪುಸ್ತಕ. ಗಾಂಧೀಜಿನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಅದಾವು ಬೇರೆ ಬೇರೆ ಸಂಬಂಧಪಟ್ಟಂಗ. ಇಡೀ ಭಾರತಕ್ಕೆ ಸಂಬಂಧಪಟ್ಟ ಪುಸ್ತಕ ಅಲ್ಲ ಹಿಂದ್ ಸ್ವರಾಜ್, ಇಡೀ ಮಾನವ ಜನಾಂಗಕ್ಕೆ ಸಂಬಂಧಪಟ್ಟಂಥ ಪುಸ್ತಕ. ಯಾಕಂದ್ರೆ ಮಾನವ ಜನಾಂಗ ಅಂತ ಯಾಕೆ ತಗೊಳ್ತಾನ ಇದಕ್ಕಂದ್ರೆ, ಒಬ್ಬ ಮನುಷ್ಯ
ಈಗ ಇಲ್ಲಿ ಪ್ರಶ್ನೆ ಏನು ಬರ್ತದೆ ಸರ್ ಅಂದರೆ ಇದು ಮಾನವ ಧರ್ಮ ಬಿಟ್ಟು ಬಿಡೋಣ, ಮಾನವನದಿಲ್ಲ. ಗಾಂಧೀಜಿ ಕ್ವೈಟ್ ಕ್ಲಿಯರ್ ಅದಾರ ಅವ್ರ. ನೀವು ಬ್ರಿಟಿಷರು ನಿಮ್ಮ ಬ್ರಿಟಿಷ್ ಸ್ಟೈಲದ ಲೈಫನ್ನು ಬಿಟ್ಟು ಹೋಗಬೇಡ್ರಿ. ನಮ್ಮ ಜನರಿಗೆ ಹೇಳ್ತಾರೆ ಈ ಬ್ರಿಟಿಷ್ ಲೈಫದೇನು ಸ್ಟೈಲ್ ಅದ ಇದಕ್ಕೂ ಹೋಗಬೇಡ್ರಿ, ನೀವು ಭಾರತೀಯರಾಗ್ಬಿಡ್ರಿ. ಆ ಒಂದು ಭಾರತೀಯತೆಯನ್ನು ಸ್ವಾತಂತ್ರ್ಯ ನಂತರ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಅಂತಾರೆ ಅವರು. ಅದು ಕರೆಕ್ಟ್ ನೀವು ಹೇಳಿದ್ರಿ. ಆದ್ರೆ ಏನು ಬರ್ತೈತೆ ಅಂದ್ರೆ ಬ್ರಿಟಿಷರ ಬಗ್ಗೆನೂ ಅವ್ರಿಗೆ ದುಃಖ ಭಾಳ ಇತ್ತು. ಯಾಕಂದ್ರೆ ಇವ್ರು ಇಂಥ ಒಂದು ಸಂಸ್ಕೃತಿ ಅಪ್ಕೊಂಡಾರಲ್ಲ, ಇವ್ರದ ಮೂಲತಃ ಇವ್ರು ನಿಮ್ಮ ಬೇರೆ ಏನದಾವು ಇಷ್ಟು ಕೆಟ್ಟದ್ದು ಅಂದ್ರೆ ಈ ಕೆಟ್ಟದ್ದು ಅಂದ್ರೆ ಏನ್ರಿ, ಈ ಆಧುನಿಕ ಜಾಗತೀಕರಣ ಅಥವಾ ಯಂತ್ರೀಕರಣ ಅಥವಾ ವಿಜ್ಞಾನದ ಬಲದಿಂದ ನಾವೇನು ಪರಿಷ್ಕರಣ ಪ್ರಕೃತಿ ಜೊತೆ ಹೊಂದಾಣಿಕೆ ಇಲ್ಲದ ಪ್ರಕೃತಿಯನ್ನು ಸಂಶೋಧನೆ ಮಾಡಿ ನಾವು ಪಡೆದಂಥ ಜ್ಞಾನವನ್ನು ಏನು ಮಾನವ ಬಳಸ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಅವ್ರ ಬಗ್ಗೆನೂ ಅವ್ರಿಗೆ ಕರುಣೆ ಇತ್ತು. ಅದಕ್ಕೆ ಬರೀ ಭಾರತ ಅಲ್ಲ, ಪ್ರತಿಯೊಬ್ಬ ಮಾನವನು ಯಾವ ರೀತಿ ಯಾಕಂದ್ರೆ ಜಗತ್ತಿನಾಗ ಎಲ್ಲೇ ಬದುಕಲಿ ಮನುಷ್ಯ ಪ್ರಕೃತಿ ಆಧಾರಿತವಾದ ಶರೀರ ಐತಿದೆ ಪ್ರತಿಯೊಬ್ಬ ಮಾನವನದು. ಆ ನಂತರ ಅವನು ಬೇಕಾದ ಭಾಷೆ ಬಳಸ್ಕೋಬೋದು ಅಥವಾ ತಮ್ಮ ಕಲ್ಚರ್ಗಳನ್ನ. ಈ ನಾಗರಿಕತೆ ಅನ್ನೋ ಶಬ್ದನೇ ಏನೈತಿಲ್ಲ ಪ್ರಕೃತಿ ವಿರೋಧವಾದದ್ದು ಅಂತೇಳಿ ಗಾಂಧೀಜಿಯವರು ಒಂದು ದೊಡ್ಡ ಪ್ರತಿಪಾದನೆ. ಇಲ್ಲ, ಇಂಗ್ಲೀಷ್ ಸೊಸೈಟಿ ಹೇಳ್ತಾರೆ ಅವರು. ನಾವು ಭಾರತೀಯ ಸೊಸೈಟಿಯಾಗಿ ಸ್ವಾತಂತ್ರ್ಯ ನಂತರ ಮುಂದುವರಿಬೇಕಾಗಿದೆ. ನಾವು ಇದನ್ನ ಇಟ್ಕೋಬೇಕು ವಿನಃ ನಾವು ಈ ಫಾರಿನ್ ಅನ್ನೋದಲ್ಲ ಅವರು, ನೀವು ಬ್ರಿಟಿಷರ ಲೈಫ್ ಸ್ಟೈಲನ್ನು ನಾವು ತೊಗೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಜೀವನ ವಿಧಾನ ಅದನ್ನ ಹೇಳ್ತಾ ಇದ್ದೇನೆ ರೀ. ನಾ ಬದುಕೋ ವಿಧಾನ ಏನೈತಿ, ಮನುಷ್ಯನ ಬದುಕೋ ವಿಧಾನ ಪ್ರಕೃತಿಗೆ ಹತ್ತಿರವಾಗಿರ್ಬೇಕು ಹೊರತಾಗಿ ಪ್ರಕೃತಿಯಿಂದ ಹೊರತಾಗಿರಬಾರ್ದು. ಇಲ್ಲೇನು ಬರ್ತಂದ್ರೆ ಎನ್ಲೈಟ್ಮೆಂಟ್ ಯುಗ ಅಂತ ಬರ್ತೈತಿ 18ನೇ ಶತಮಾನಕ್ಕೆ ಬಂದಂಗೆ. ಇವರೇನು ಬೆಳಕಿನ ಯುಗ ಅಂತಂದ್ರಲ್ರಿ, ವಿಜ್ಞಾನದ ಸಂಶೋಧನೆ ಅದು ಭಾಳಷ್ಟು ದೊಡ್ಡ ಚಿಂತಕರ ಸಂಶೋಧನೆಗಳು ಮಾಡಿಕರಿಂದ ಆ ಸಂಶೋಧನೆ ಮುಖಾಂತರ ನಾಗರಿಕ ಬದುಕನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸ್ತು. ನಾವು ಬೆಳವಣಿಗೆ ಅಂದರೆ ಡೆವಲಪ್ಮೆಂಟ್ ಹೆಂಗಾಗಬೇಕು ಮನುಷ್ಯನ ಬದುಕ ಅನ್ನೋದಕ್ಕೆ ಇವರ ಸಂಶೋಧನೆಗಳು ಸ್ಟಾರ್ಟ್ ಆಕೈತಿ. ಈ ಎನ್ಲೈಟ್ಮೆಂಟ್ ಯುಗದಾಗ ಕಂಡುಕೊಂಡಂಥ ಸತ್ಯಗಳನ್ನ ಇಲ್ಲಿ ಉದಾಹರಣೆ ಒಂದು ಕೊಡ್ಬೇಕಂದ್ರೆ ನಿಮಗೆ 1900 ಯಾಕಂದ್ರೆ ಬದುಕ ಮನುಷ್ಯ ಭಾಷೆ ಬೇರೆ ಇರ್ಬೋದು, ದೇಶ ಬೇರೆ ಇರ್ಬೋದು, ಪರಿಸರ ಬೇರೆ ಇರ್ಬೋದು ಬದುಕೋದು. ಆದರೆ ಮನುಷ್ಯ ಮಾತ್ರ ಜಗತ್ತಿನಲ್ಲಿ ಒಂದ ಅನ್ನುವಂಥ ಕಲ್ಪನೆ ಇಟ್ಕೊಂಡು ಅವ್ರ ಬಗ್ಗೆನೂ ಅವ್ರಿಗೆ ಕಣಿಕರಿ ಐತಿ. ಏನಂದ್ರೆ ಈ ಮಟ್ಟಕ್ಕೆ ಬಂದ್ರಲ್ಲ ಇವರ, ಈ ಮಟ್ಟಕ್ಕೆ ಇಳಿಯಾಕತ್ತಾರಲ್ಲ ಅನ್ನುವಂಥ ಇತ್ತು. ಆದ್ರೆ ನೀವು ಹೇಳ್ದಂಗೆ ಇದನ್ನು ಭಾಳಷ್ಟು ಜನ ನಮ್ಮ ಇಂಡಿಯನ್ಸ್ ಎಲ್ಲ ಲೀಡರ್ಸ್ ಏನು ತಿಳ್ಕೊಂಡ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬೇಕು, ನಮ್ಮನ್ನು ನಾವು ಆಳಬೇಕು, ಬ್ರಿಟಿಷರ್ ಇಲ್ಲಿಂದ ಹೋಗಬೇಕು ಅನ್ನೋದಿತ್ತು. ಆದರೆ ಗಾಂಧೀಜಿಯವ್ರ ತಲೆಯೊಳಗೆ ಏನಿತ್ತಂತಂದ್ರೆ ಅವ್ರು ಬರೀ ಅಧಿಕಾರ ಹಸ್ತಾಂತರ ಅಲ್ಲ, ಅವರ ತಮ್ಮದ ಒಂದು ಏನು ಸಂಸ್ಕೃತಿ ಅಥವಾ ನಾಗರಿಕತೆಯನ್ನು ಈ ನಮ್ಮ ಜನಾಂಗದ ಮೇಲೆ ಬೀಳ್ತಿದ್ದಾರಲ್ಲ ಇದ್ರ ಬಗ್ಗೆ ಭಾಳ ದೊಡ್ಡ ಚಿಂತಿತರಾಗಿದ್ದಾರೆ ಗಾಂಧೀಜಿ. ಇದು ಅವ್ರಿಗೆ ಬೇಡಾಗಿತ್ತು. ಇದರಿಂದ ನಮ್ಮ ಜನರನ್ನ ಕಾಪಾಡಬೇಕಾಗಿತ್ತು ಅನ್ನೋದು ಮೂಲ ಗುರಿ ಗಾಂಧೀಜಿಯವರು. ಅವಾಗ ನಮಗೆ ಸ್ವಾತಂತ್ರ್ಯಕ್ಕೊಂದು ಬೆಲೆ ಬರ್ತೈತಿ ಅನ್ನುವಂಥ ಗಾಂಧೀಜಿಯವರು ವಿಚಾರ ಸರಣಿ. ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳ್ತೇನೆ ನಿಮಗೆ. ಗಾಂಧೀಜಿದ ಈ ವಿಚಾರದಲ್ಲಿ ಒಂದು ಹೊರಗೆ ಏನು ಬರ್ತಿದೆ ಅಂದ್ರೆ, ಒಬ್ಬ ಇತರದ್ದು ಹಿಂದಿ ಕವಿನೂ ಹೇಳ್ತಾನೆ, ನಿಜ ಭಾಷಾ ಬಿನಾ ಹೋನ ಉನ್ನತಿ. ಮಾತೃಭಾಷೆಯಲ್ಲಿ ನೀವೇನೋ ತಿಳ್ಕೊಳ್ಳಿಲ್ಲ ಅಂದ್ರೆ ಯಾರೂ ಉನ್ನತಿಯನ್ನು ಹೊಂದುವುದಿಲ್ಲ. ಮಾತೃಭಾಷೆ ಮುಖ್ಯ. ಈ ಒಂದು ಗಂಧ ಗಾಂಧೀಜಿಯವರ ವಿಚಾರದಲ್ಲಿದೆ. ಅದಕ್ಕೆ ಈಗ ಮೇಲಾಗಿ ಏನು ಬರ್ತದೆ ನಮ್ಮ ಮುಂದಂದ್ರೆ, ಈಗ ನಾವು ಮಕ್ಕಳಿಗೆ ಬ್ರಿಟಿಷ್ ಸ್ಟೈಲ್ದಲ್ಲಿ ವೆಸ್ಟರ್ನ್ ಸ್ಟೈಲ್ದಲ್ಲಿ ಶಿಕ್ಷಣ ಕೊಡ್ತಾ ಇದ್ದೇವೆ, ಭಾರತೀಯ ಸ್ಟೈಲ್ದಲ್ಲಿ ಇಲ್ಲ. ನಾವು ಓದಿಸೋದು ಪಾಠಗಳು ಕೊಡೋದು ಪ್ರತಿಯೊಂದೂ ಅಲ್ಲಿ ವೆಸ್ಟರ್ನ್ ಇದೆ. ಅದಕ್ಕೆ ಗಾಂಧಿಯವರು ಏನು ಬಯಸ್ತಿದ್ರಂದ್ರೆ, ನೀವು ಏನೇ ಹೇಳೋದಾಯ್ತಲ್ಲ ನೀವು ನಮ್ಮದ ಹೇಳ್ರಿ, ನೆಲದ ಭಾಷೆಯಲ್ಲಿ, ನೆಲದ ಭಾಷೆ, ನೆಲದ ಸಂಸ್ಕೃತಿ, ನೆಲದ ಆಚಾರ ವಿಚಾರಗಳಂತ. ಯಾಕಂದ್ರೆ ಇದು ಸೂಟೇಬಲ್ ಅನಿಸ್ತೈತೆ. ಹೌದು, ಒಂದು ಏನೋ ಗಾಡಿ ಓಡಿಸ್ಬೇಕಾದ್ರೆ ಇಂಡಿಯನ್ ರೋಡ್ ಕಂಡೀಷನ್ಸ್ ಅಂತಾರೆ. ಅಷ್ಟಲ್ರಿ, ನಿಜವಾಗಿ ಆ ಒಂದು ವಿದ್ವತ್ತು ಹೊರಗೆ ಬರ್ಬೇಕಾರ, ಮಗುವಿನ ವಿದ್ವತ್ವ ತನ್ನ ಮಾತೃಭಾಷೆ, ತನ್ನ ನೆಲದ ಭಾಷೆಯಲ್ಲಿ ಮಾತ್ರ ಹೊರಗೆ ಬರಕ್ ಸಾಧ್ಯ ಐತಿ. ಇದನ್ನ ಎಲ್ಲಾ ಭಾಷಾ ಚಿಂತಕರು ಒಪ್ಕೊಂಡಂತ ಸತ್ಯ. ಮತ್ತೆ ಇವತ್ತು ನೋಡಿದತ್ತೆ ಎಲ್ಲ ಇಂಗ್ಲಿಷ್ ಮಾಧ್ಯಮ ಅದ, ಇಂಗ್ಲಿಷ್ ಶಾಲೆಗಳದಾವ, ವೆಸ್ಟರ್ನ್ ಲೈಫ್ ಅದ. ಮತ್ತು ಈಗೇನು ಭಾರತ ಗಾಂಧೀಜಿಯವ್ರದ್ದು ವಿಚಾರದಲ್ಲಿ ಸೋತ್ ಹೋಗ್ಯದಲ್ರಿ. ಅವತ್ತನ ಗಾಂಧೀಜಿ ಇದನ್ನೇನು ಬರೆದರಲ್ಲ, ಆ ನಂತರ ಚಳವಳಿ ಒಳಗೆ ಭಾಗವಹಿಸ್ಕೊತ ಬಂದ್ರೆ ನಮ್ಮ ಸ್ವಾತಂತ್ರ್ಯ ಚಳವಳಿಯ ಎಕ್ಸೆಪ್ಷನ್ ಗಾಂಧೀಜಿನ ಬಿಟ್ರೆ ಅದ್ರಾಗ ಒಂದು 3-4 ಮಂದಿ, ಇನ್ನೊಂದು 3-4 ಮಂದಿ ಹೊಂಡ್ಬೋದು. ಅವ್ರನ್ನ ಬಿಟ್ರೆ ಎಲ್ಲರೂ ಪಾಶ್ಚಿಮಾತ್ಯ ಮಾದರಿಯ ಶಿಕ್ಷಣ ಪಡೆದಂಥ ನಾಯಕತ್ವ ವಹಿಸಿದ್ರು. ನೆಹರು ಇನ್ಕ್ಲೂಡಿಂಗ್ ನೆಹರು, ಅಂಬೇಡ್ಕರ್ ಹಿಡ್ಕೊಂಡು, ಗೋಖಲೆ ಹಿಡ್ಕೊಂಡು, ಟಳಕ್ ಹಿಡ್ಕೊಂಡು ಎಲ್ಲಾದರೂ ಪೂರ್ತಿ ಪಾಶ್ಚಿಮಾತ್ಯ ಮಾದರಿಯ ಶಿಕ್ಷಣ ಪಡೆದ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಾಗಿ ಧುಮುಕಿದ್ದರಿಂದ ಏನು ಅನಿಸ್ತಂದ್ರೆ ಅವ್ರಿಗೆ
ಈ ಆಧುನಿಕ ವಿಜ್ಞಾನ, ಆಧುನಿಕ ತಾಂತ್ರಿಕತೆ ಏನೈತಿ, ಈ ಮನುಷ್ಯನ ಕೈಯ ಕಾಲಿಗೆ ಸವಲತ್ತುಗಳನ್ನು ಕೊಡುವಂಥ ಒಂದು ಕ್ರಿಯೇಟಿವ್ ಸ್ಟಾರ್ಟ್ ಇತ್ತಲ್ಲಿ. ಅಂದ್ರೆ ಈಗ ನಾವು ರೈಲ್ವೆದಾಗ ಹೋಗಬೇಕು, ನಡ್ಕೋತ ಯಾಕೆ ಹೋಗಬೇಕು, ಸೈಕಲ್ ಮ್ಯಾಗ ಯಾಕೆ ಹೋಗಬೇಕು, ಇಂಥವು ಇವೆಲ್ಲ ಸವಲತ್ತುಗಳು ಹೌದಲ್ಲ. ನಾಗರಿಕತೆ ಅಂದರೆ ಇದು ಒಳ್ಳೆ ಲೈಫ ಅಂತೇಳಿ ಇದನ್ನು ಗ್ರಹಿಸ್ಬಿಟ್ಟಿದ್ರು ಆಲ್ರೆಡಿ. ಆದ್ರೆ ಇದರ ಬೇಸಿಕ್ ತಿಳ್ಕೊಂಡವ್ರು ಗಾಂಧೀಜಿ ಮಾತ್ರ. ಒಬ್ಬರು ಎಕ್ಸೆಪ್ಷನ್ಸ್ ಅವ್ರು ಯಾಕತ್ತಂದ್ರೆ, ಅವತ್ತ ಗೋಖಲೆನೇ ಹೇಳ್ತಾರೆ, ಗಾಂಧೀಜಿಯವರು ರಾಜಕೀಯ ಗುರು ಗೋಖಲೆ ಅವರು ದಕ್ಷಿಣ ಆಫ್ರಿಕಾಗೆ ಭೇಟಿ ಕೊಟ್ಟಾಗ 1912 ಏನು ಹೇಳ್ತಾರಂದ್ರೆ, ಹಿಂದ್ ಸ್ವರಾಜ್ ಪುಸ್ತಕ 1908 ಇದನ್ನು ಬರೀತಾರೆ. ಅವ್ರು 12ಕ್ಕೆ ಹೋದಾಗ ಅವ್ರ ಕೈಯಾಗ ಕೊಟ್ಟಾಗ ಮುಂದೊಂದಿನ ತಾನ ಹರಿದೋಗಿತ್ತಂತ ತನ್ನ ಕೈಲಿ ಗಾಂಧೀಜಿ ಅಂತಾರೆ. ಅಂದ್ರೆ ಯಾವ ಮಟ್ಟದಾಗ ಇವ್ರ ಮೇಲೆ ಪ್ರಭಾವ ಬೀರಿತು ಬ್ರಿಟಿಷ್ ಶಿಕ್ಷಣ ಅನ್ನೋದನ್ನು ನಾವು ಆ ಮಾತಿನಿಂದ ತಿಳ್ಕೋಬೋದು. ಆದರೆ ಗಾಂಧೀಜಿ ನೆಕ್ಸ್ಟ್ ಹಿಂಗಂದ್ರು ಅಂದ ಕೂಡಲೇ ಒಂದು ಶಬ್ದನೂ ಅದರಾಗಿಂದ ತೆಗಿಯಂಗಿಲ್ಲ ಅಂತೇಳಿ ಗಾಂಧೀಜಿ ಹೇಳ್ತಾರೆ. ಕಾರಣ ಅಂದ್ರೆ ಈ ನೆಲದ ಈ ಬೇರನ್ನು, ಭಾರತೀಯ ಸಂಸ್ಕೃತಿಯ ಅಥವಾ ಭಾರತೀಯ ನಡೆದು ಬಂದಂಥ ದಾರಿಯ ಬೇರನ್ನು ಅರ್ಥ ಮಾಡ್ಕೊಂಡು ಅವ್ರು ಯಾರು ಇದ್ರಂದ್ರೆ ಗಾಂಧೀಜಿ ಮಾತ್ರ. ಇವತ್ತು ಗಾಂಧೀಜಿನ ಬಿಟ್ಟರೆ, ಯಾಕೆ ಗಾಂಧೀಜಿ ಅನ್ನೋದಂದ್ರೆ, ಗಾಂಧೀಜಿಗೆ ರಾಜಕೀಯ ಸ್ವಾತಂತ್ರ್ಯ ಮುಖ್ಯ ಆಗಿರ್ಕಲ್ಲ. ಇವರಿಗೆಲ್ಲ ಏನು ಬೇಕಾಗಿತ್ತಂದ್ರೆ, ಇವರೆಲ್ಲರೂ ಪಡೆದವರು ಬ್ರಿಟಿಷ್ ಶಿಕ್ಷಣನ. ಅವತ್ತು ಮುದ್ದಾಳುಗಳು ಏನಿದ್ರು ನಮ್ಮ ನೋಟೆಡ್ ಇನ್ಕ್ಲೂಡಿಂಗ್ ನೆಹರು, ಅವರು ಎಲ್ಲಿಗೆ ಬರ್ತಂದ್ರೆ ಲಾಸ್ಟಕ್ಕೆ ಈ ನಮ್ಮ ದೊಡ್ಡ ದೊಡ್ಡ ಇಂಡಸ್ಟ್ರಿ ಮತ್ತು ಡ್ಯಾಮ್ಗಳು ಇವೆಲ್ಲ ದೇವಸ್ಥಾನದ ಪೂಜೆ ಮಾಡಬೇಕು ಅನ್ನೋಂಥ ಸ್ಟೇಟ್ಮೆಂಟ್ ನೆಹರೂನ ಬಾಯಿಲೆ ಬಂದುಬಿಡ್ತು. ಕಾರಣ ಅಂದ್ರೆ ತಪ್ಪು ನೆಹರೂಂದಲ್ಲ, ಆ ಒಂದು ಅವ್ರದ್ದೇನು ಒಂದು ಎನ್ಲೈಟ್ಮೆಂಟ್ ಯುಗ ಆಗ್ತಿತ್ತಲ್ಲ, ಬೆಳಕಿನ ಯುಗ, ಆ ರೀತಿ ಇವರು ಸಮೂಹಗೊಳಿಸ್ಬಿಟ್ಟಿತ್ತಿಲ್ಲ. ಆದರೆ ಗಾಂಧೀಜಿ ಅದಕ್ಕೆ ಸಮೂಹ. ಆದ್ಮೇಲೆ ನೀವೆಲ್ಲ ನೋಡಿದ್ರಲ್ಲ ಅವ್ರ ವಿಚಾರಗಳು ಏನು ಬಂದು, ಯಾವ ರೀತಿ ಬಂದು, ಯಾವ ರೀತಿ ಅಭಿವ್ಯಕ್ತ ಮಾಡಿದರು ಅನ್ನುವಂಥದ್ದನ್ನು ದಯವಿಟ್ಟು ತಾವು ಇದನ್ನು ಲೈಕ್ ಮಾಡಿರಿ ಅಥವಾ ಡಿಸ್ಲೈಕ್ ಮಾಡಿರಿ, ಅಥವಾ ಇದನ್ನು ಪ್ರೀತಿಸೇ ಇರ್ರಿ. ಇದಕ್ಕೊಂದು ನಿಮ್ಮ ವ್ಯಾಖ್ಯಾನ ಕೊಡ್ರಿ ಅಂತ ಹೇಳ್ತಾ, ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ, ಇನ್ನು ನಾವು 2ನೇ ಭಾಗಕ್ಕೆ ಹೋಗ್ತಾ ಇದ್ದೀವಿ. ವಂದನೆಗಳು.